ಹಲೋ ನಮಸ್ಕಾರ, ನಾನು ನಿಮ್ಮ ಕಾವ್ಯ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ನಾನಿವತ್ತೊಂದು ಟ್ರೆಕ್ಕಿಂಗ್ ಹೋಗ್ತಿದ್ದೀನಿ. ಸೊ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗುವ ಅಂತ ಈ ಪ್ಲ್ಯಾನ್ ಬಂದ್ಬಿಟ್ಟು ಲಾಸ್ಟ್ ಸಂಡೇ ಪ್ಲ್ಯಾನ್ ಆಗಿತ್ತು. ಇವತ್ತು 22. ಸೊ ಈ ಸಂಡೇ ಎಗೇನ್ ಪ್ಲ್ಯಾನ್ ಮಾಡಿ ಇವಾಗ ಆಲ್ರೆಡಿ ಹೊರಟಿದ್ದೀವಿ. ಆದರೆ ನಾನು 6 o'clockಗೆ ರೆಡಿಯಾಗಿದ್ದೀನಿ. ಇವ್ರು ನೋಡಿದರೆ ಇವಾಗ ಗಂಟೆ 7:14. ಇನ್ನೂ ನನ್ನನ್ನು ಪಿಕ್ ಮಾಡೋಕೆ ರೀಚ್ ಆಗಿಲ್ಲ. ಸೊ ಮಂಗಳೂರಿಂದ ಬರ್ತಿದ್ದಾರಂತೆ. ಯಾವ ಮಂಗಳೂರಿಂದ ಬರ್ತಿದ್ದಾರೋ ಬೆಂಗಳೂರಿಂದ ಬರ್ತಿದ್ದಾರೋ ನಂಗೊಂದು ಗೊತ್ತಾಗ್ತದೆ. ನೀವು ನನ್ನ ಜೊತೆ ಜರ್ನಿ ಮಾಡೋಕ್ಕೆ ರೆಡಿ ಇದ್ದೀರಾ? ಓಕೆ ಚಲೋ. ಓಫ್, ಫೈನಲಿ ಬಂದರು ನನ್ನನ್ನು ಪಿಕ್ ಮಾಡೋಕ್ಕೆ. ನನ್ನ ಸ್ಟಾಪಿಗೆ ಬಂದ ಮೇಲೆ ನಂಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಬೇಗ ಬಾ ಅಂತ. ಇಲ್ಲಿ ಕೆಲವು ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕಂದರೆ ನನ್ನ ವಾಯ್ಸ್ ಕೆಲವು ವೀಡಿಯೋದಲ್ಲಿ ಕ್ಲಿಯರ್ ಆಗಿಲ್ಲ. ಸ್ವಲ್ಪ ಅಡ್ಜಸ್ಟ್. ಫೈನಲಿ ಸಿಕ್ಕಿದ್ರು ಮಾರೆ ಇವರು. ಎಷ್ಟು ಗಂಟೆ ಆಯಿತು? ಗಂಟೆ ಎಷ್ಟಾಯಿತು? 7:37ಗೆ. ಎಂತದ, ನಮಗೆ ಅಲ್ಲಿ 11 ಗಂಟೆಗೆ ರೀಚ್ ಆಗ್ಬೇಕಂದ್ರೆ ನಾವು ರೀಚ್ ಆಗ್ತೇವಾ? ಈ ಡ್ರೈವರ್ ಮೇಲೆ ಲೇಡಿ ಡ್ರೈವರ್, ನಮ್ದು ಲೇಡಿ ಡಾನ್ ಇದ್ದಾರೆ. ಸೊ ನೋಡಬೇಕು ರೀಚ್ ಆಗ್ತೇವಾ. ಸೊ ಆನ್ ದ ವೇ ಹೋಗುವಾಗ ದೇವರ ಆಶೀರ್ವಾದ ಮುಖ್ಯ. ಸೊ ಅದಕ್ಕೆ ನಮ್ಮ ಮ್ಯಾಂಡೇಟ್ರಿ ಸ್ಟಾಪ್ ಆಗಿರೋ ಕೊಯ್ಲಾ ಗಣಪತಿ ಟೆಂಪಲ್ ಹತ್ರ ಒಂದು ಸ್ಟಾಪ್ ಕೊಟ್ಟು ಅಲ್ಲಿಂದ ನಮ್ಮ ಗಣಪತಿ ಬಪ್ಪನ ಆಶೀರ್ವಾದ ತಗೊಂಡು ಹೊರಟ್ವಿ. ಇಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು, ನಮ್ಮ ಡೆಸ್ಟಿನಿ ಕಡೆ. ಸೊ ನಮ್ಮ ಲೇಡಿ ಡ್ರೈವರ್ ಅಂತೂ ಫುಲ್ ಜೋಶಲ್ಲಿ ಕಾರ್ ಓಡಿಸ್ತಿದ್ರು. ಅವರಿಗೆ ಗೂಗಲ್ ಮ್ಯಾಪ್ ಆಗಿ ಕೂತಿದ್ದವರು ನಮ್ಮ ಡಾನ್. ಸೊ ನಾವು ಬಂದುಬಿಟ್ಟು ಬಂಟ್ವಾಳ ಆಗಿ ಬಂದಿರೋದ್ರಿಂದ ಮೂಡುಬಿದ್ರೆ ಟು ಕಾರ್ಕಳದಿಂದ ಬಜ್ಗೋಳಿಯಾಗಿ ಆಮೇಲೆ ಕುದುರೆಮುಖ ತಲುಪಬೇಕಿತ್ತು. ಸೊ ಆನ್ ದ ವೇ ಟಿಫಿನ್ ಮಾಡಿರಲಿಲ್ಲ. ಸೊ ಎಲ್ಲಾದರೂ ಹೋಟೆಲ್ ಸಿಕ್ಕರೆ ನಿಲ್ಲಿಸುವ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ಆವಾಗ ನಮ್ಮ ನೆನಪಿಗೆ ಬಂದಿದ್ದು ನಮ್ಮ ಭುವನೇಶ್ವರಿ ಹೋಟೆಲ್. ಬಿಕಾಸ್ ಅಲ್ಲಿ ಒಬ್ಬರು ನಮ್ಮ ಫೇಮಸ್ ಪರ್ಸನ್ ಇದ್ದರು, ಮೆನು ಹೇಳೋ ಪರ್ಸನ್. ಓಕೆ, ಹೋಟೆಲ್ ಬಂತು, ಈ ಪರ್ಸನ್ ಇದ್ದಾರಾ? ಸೊ ಚೆಕ್ ಮಾಡುವ ಬನ್ನಿ. ಓ, ಫೈನಲಿ ಎಂಟ್ರ್ ಆಗುವಾಗನೇ ಈ ಪರ್ಸನ್ ಇದ್ದರು. ಸೊ ಒಳಗೋಗಿ ತಿಂಡಿ ಮಾಡುವ. ಓ ಗಾಡ್, ಅನ್ಫಾರ್ಚುನೇಟ್ಲಿ ನಮ್ಮ ಟೇಬಲ್ಗೆ ಬೇರೆ ಯಾರೋ ವೇಟರ್ ಬಂದುಬಿಟ್ಟು. ಇಟ್ಸ್ ಓಕೆ. ಆದರೂ ಆ ಹೋಟೆಲಲ್ಲಿ ಅವ್ರ ಟ್ಯೂನ್ ಕೇಳ್ತಾ ಒಂದು ತಿಂಡಿ ತಿನ್ನೋ ಮಜಾನೇ ಬೇರೆ ಇತ್ತು. ಅವರು ಆ ರಾಗ ಹೇಳ್ಕೊಂಡು ಆ ತಿಂಡಿ ಮೆನು ಹೇಳುವಾಗ ನಾವು ನಗಾಡ್ಕೊಂಡು ತಿಂಡಿ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ವಿ. ಇವಾಗ ನಾವು ನಮ್ಮ ತಿಂಡಿ ಮುಗಿಸ್ಕೊಂಡು ನಮ್ಮ ರೂಟ್ನ ಹಿಡಿದ್ವಿ. ಆದರೆ ನಮ್ಮ ಗೂಗಲ್ ಮ್ಯಾಪ್ಸನ್ನು ಶಿಫ್ಟ್ ಮಾಡಲೇಬೇಕಾಯಿತು. ಸೊ ಒಂದು ಬಾಯ್ಸ್ ಎಲ್ಲರೂ ಒಂದು ಕಾರಲ್ಲಿ ಬರ್ತಿದ್ದಾರೆ, ಯೋ ಗರ್ಲ್ಸ್ ಅಂತ. ನಾವು 5 ಮೆಂಬರ್ಸ್ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಇವಾಗ ಕುದುರೆಮುಖ ಚೆಕ್ ಪೋಸ್ಟ್ ತಲುಪಿದ್ವಿ. ಇಲ್ಲಿಂದ ಟಿಕೆಟ್ ಪಡ್ಕೊಂಡು ನಾವು ಕುದುರೆಮುಖ ಎಂಟ್ರ್ ಆಗಬೇಕು. ಟಿಶ್ಯೂ ಪೇಪರ್ ಇಜ್ಜಾ ಗಾಡಿಲ್ಲ ಇಜ್ಜೆ ಯೋ ನೀರು ಬರೋದು ಬ್ಲಾಗ್ ಮಾಡಲಿಲ್ಲ. ಒಂದು 2-3 ಜಿಂಚಿನ ದೇತೊಂದಿಲೆ ಅವಳು ಫೋನ್ ಆಯ್ತು ಇಜ್ಜಿ ಜಾಯ್ ಕೊಡ್ತೀನ ಅತ್ತು ದಾದಾ ಬರ್ತೀನ ಒಂದು ದೇತೊಂದು ಅವು ಪೊಡಿ ಸಪ್ರೇಟ್ ಕೊರ್ರೆ ಬರಲ್ಲ. ಪೊಡಿ ಸಪ್ರೇಟ್ ವಾಯ್ ಬಾಲ್ ಬಾಲದ ಎಡದಿತ್ತು ಚಾಡ ಬಿತ್ತೋನೆ ಆನಿಟ ಒಂದು ಪ್ಯಾಕ್ ಮಂತಿತ್ತೆ. ಬಾಲೆಲ್ಲ ಫ್ರೆಶ್ ಬತ್ತಿತ್ತೆ. ಎಂತ ತಗೊಳ್ಳುದಾ? ಚಪ್ಪಲ್ ಅದು ನಂದು ಮಾರೆ. ಅತ್ತ ಇದು ಮಡ್ಸಿ ಕೊಡಿ.
ಸಪ್ರೇಟ್ ಸಪ್ರೇಟ್ ಮಸಾಲ ಸಪ್ರೇಟ್. ಏ ಧನ್ಯ, ವಿ ಮಿಸ್ ಯು. ದೊಡ್ಡ ದೊಡ್ಡದು ಹಾಕಿದ್ದೀರಲ್ಲ. ಪುಯ್ ಅವೇ ನೋಡ್ರಿ ಆಡ್ ಬಂದಿದೆ. ಪ್ಲಾಸ್ಟಿಕ್ ಗೊತ್ತಾಗ ಒತ್ತಡೆ ಅದು ಬಟ್ಟೆನಲ್ಲೇ ಚಲೋ ಹತ್ತಿರ ಕೊಡ ಮ್ಯಾಮ್. ಡಿಕ್ಕಿ ಓಪನ್ ಮ್ಯಾಮ್ ರೇಷ್ಮೆ ಡಿಕ್ಕಿ ಒಮ್ಮೆ ಫೋನ್ ನನ್ನ ಕೈ ಉಂಟಾ? ನನ್ನ ಕೂಡ ಫೋನ್ ಉಂಟು. ಮುಲ್ತಿ ಈ ಕರಣೆ ದಿಲೆ ನನ್ನ ಕೂಡ ಫೋನ್ ಮ್ಯಾಪ್ ಉಂಟಲ್ಲ. ಮಲವ್ ಚಲೋ 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 ಚು ಪೈ ಪೈ ಪೊಯ್ 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 ಅದು ಡಬಲ್ ಬುಕ್ ಟೈಮಿಂಗ್ಸ್ ಇದೆ. ನಮ್ಮ ಪತ್ತಗೆ ಅಟ್ಲೀಸ್ಟ್ ರೀಚ್ ಆಗೋಡು. ಆಡದ ನನ್ನ ದಾಲ ಜಾಸ್ತಿ ಇಪ್ಪಂದು ಬರ್ತತೆ ನಾವು ಬಂಗುಡಿಗೆ. ನನ್ನ ಫೋನ್ ಮ್ಯಾಪ್ ಅಲ್ಲಿ ಉಂಟದ. ಹಾಗೆ ಸ್ವಲ್ಪ ಫ್ರೂಟ್ಸ್ ತಿನ್ಕೊಂಡು ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ. ಚೆಕ್-ಇನ್ ಅಂತೂ ಆಯಿತು. ಇವಾಗ ಟ್ರೆಕ್ಕಿಂಗ್ ಅಂತೂ 11 o'clockಗೆ ನಮ್ಮ ಟೈಮ್ ಕೊಟ್ಟಿದ್ದಾರೆ. 11 o'clock ಒಳಗಡೆ ನಾವಲ್ಲಿ ರೀಚ್ ಆಗಿರಬೇಕು. ನಾನು ಇವಾಗ ಟ್ರೆಕ್ಕಿಂಗ್ ಹೋಗ್ತಿದ್ದೀನಿ ಅಂತ ನಿಮಗೂ ಗೊತ್ತು, ಆದರೆ ಯಾವ ಪ್ಲೇಸಿಗೆ ಟ್ರೆಕ್ಕಿಂಗ್ ಹೋಗ್ತಿದ್ದೀನಿ ಅಂತ ನಿಮಗೂ ಗೊತ್ತಿಲ್ಲ. ಸೊ ನಾನು ಹೋಗ್ತಿರುವಂಥದ್ದು ಗಂಗಾಡಿಕಲ್ ಅಂತ. ಇದು ನನಗೂ ಗೊತ್ತಿರಲಿಲ್ಲ. ನಾನು ಗಂಗಾಡಿಕಲ್ ಮತ್ತು ಗಡೈಕಲ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಗಡೈಕಲ್ ಬಂದುಬಿಟ್ಟು ನಮ್ಮ ಬೆಳ್ತಂಗಡಿ ಸೈಡ್ ಇರುವಂಥದ್ದು, ಆದರೆ ಗಂಗಾಡಿಕಲ್ ಬಂದು ಕುದುರೆಮುಖ ರೂಟ್ ಇರುವಂಥದ್ದು. ನಾನು ಟ್ರೆಕ್ಕಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನನಗೊಬ್ಬರು ಈ ಪ್ಲೇಸ್ನ ಸಜೆಸ್ಟ್ ಮಾಡಿದರು. ಸೊ ವೀವ್ ಅಂತೂ ತುಂಬ ಸಖತ್ತಾಗಿತ್ತು. ಸೊ ಓಕೆ, ಲೆಟ್ ಮಿ ಟ್ರೈ. ಫಾರ್ ದ ಫಸ್ಟ್ ಟೈಮ್ ನಾವು ಟ್ರಕ್ ಮಾಡ್ತಿರುವಂಥದ್ದು. ಆದರೆ ಗೊತ್ತಿಲ್ಲ ಈ ಟೈಮಲ್ಲಿ ಹೋದಾಗ ವ್ಯೂ ಸಿಗುತ್ತೋ ಇಲ್ವಾ ಅಂತ, ಯಾಕಂದರೆ ಆಲ್ಮೋಸ್ಟ್ ಫಾಗ್ ತುಂಬಿಕೊಂಡಿರುತ್ತೆ ಪ್ಲೇಸಲ್ಲೆಲ್ಲ. ಹೋಪ್ ಫಾರ್ ದ ಬೆಸ್ಟ್, ನೋಡುವ. ಇವಾಗ ನಾವು ಹೋಗ್ತಿರೋ ಟ್ರೆಕ್ಕಿಂಗ್ ಪ್ಲೇಸ್ನ ಬಂದುಬಿಟ್ಟು ನಾನು ಅರಣ್ಯ ವಿಹಾರ ಎಂಬ ಗೌರ್ಮೆಂಟ್ ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ 2 days ಬಿಫೋರ್ ನೀವು ಟಿಕೆಟ್ನ ಬುಕ್ ಮಾಡಬೇಕು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದರೆ. ಪ್ಲಸ್ 300 ಮೆಂಬರ್ಸ್ಗೆ ಮಾತ್ರ ಪರ್ ಡೇಗೆ ವಿಸಿಟ್ ಕೊಡೋ ಅವಕಾಶ ಇರುವಂಥದ್ದು. ಇಫ್ ನೀವು ಇನ್ ಕೇಸ್ ಏನಾದರೂ ಬುಕ್ ಮಾಡಬೇಕು ಅಂತಂದರೆ 2 days ಬಿಫೋರ್ ಬುಕ್ ಮಾಡಬೇಕು. ಮತ್ತು ಒಂದು ಸ್ಲಾಟಲ್ಲಿ 10 ಮೆಂಬರ್ಸಿಗೆ ಮಾತ್ರ ಅವಕಾಶ ಇರುವಂಥದ್ದು. ಆದರೆ ನೀವೇನಾದರೂ ರೆಸಾರ್ಟಲ್ಲಿ ಸ್ಟೇ ಆಗಿ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಇದ್ದರೆ ಅವರೇ ನಿಮಗೆ ಟ್ರೆಕ್ಕಿಂಗ್ ಬುಕ್ ಮಾಡ್ತಾರೆ. ಆದರೆ ಇಂಡಿವಿಜುವಲ್ ಹೋಗಬೇಕು, ನಾವು ಡೈರೆಕ್ಟ್ ಟ್ರೆಕ್ಕಿಂಗ್ ಹೋಗ್ತೇವೆ ಅಂತಂದರೆ ಈ ವೆಬ್ಸೈಟಲ್ಲಿ ಬುಕ್ಕಿಂಗ್ ಅಂತೂ ಕಂಪಲ್ಸರಿ. ಇದಕ್ಕೆ ಪರ್ ಹೆಡ್ ಸಮ್ ಚಾರ್ಜಸ್ ಆಗುತ್ತೆ. ಸೊ ಅದನ್ನು ನಾವು ಆ ವೆಬ್ಸೈಟಲ್ಲಿ ಪೇ ಮಾಡಿ ಒಂದು ಟಿಕೆಟ್ನ ಅವರು ಆನ್ಲೈನ್ ಕಳಿಸ್ತಾರೆ. ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಅಥವಾ ಮೇಲ್ ಕಳಿಸ್ತಾರೆ. ಸೊ ಆ ಮೇಲ್ ಕಾಪಿನ ಇಟ್ಕೊಂಡು ಟ್ರೆಕ್ಕಿಂಗ್ ಹೋಗಬೇಕಾಗುತ್ತೆ. ಫೈನಲಿ ಟ್ರೆಕ್ಕಿಂಗ್ ಸ್ಪಾಟಿಗೆ ಬಂದು ರೀಚ್ ಆದ್ವಿ. ಆದರೆ ಇಲ್ಲಿ ಗಾಡಿ ನೋಡಿದರೆ ಆಲ್ಮೋಸ್ಟ್ ಎಷ್ಟು ಮಂದಿ ಇದ್ದಾರೋ, ಬಟ್ ಸ್ಲಾಟ್ ಇದ್ದದ್ದು 300 ಪೀಪಲ್ಸ್ಗೆ ಮಾತ್ರ. ನೋಡೋಣ, ನಮ್ಮ ಸ್ಲಾಟ್ ಅಂತೂ ಬುಕ್ ಆಗಿದೆ. ಅನ್ಫಾರ್ಚುನೇಟ್ಲಿ ನಾವೊಂದು ಮಿಸ್ಟೇಕ್ ಮಾಡಿದ್ವಿ. ಆದರೆ ಆ ಮಿಸ್ಟೇಕ್ನ ನೀವು ಮಾಡ್ಕೋಬೇಡಿ. ಯಾಕಂತಂದರೆ ನಾವು ಅಂದ್ಕೊಂಡಿದ್ವಿ ಆ ಟ್ರೆಕ್ಕಿಂಗ್ ಸ್ಪಾಟ್ಗೆ ಹೋದರೆ ಅಲ್ಲಿ ಟಿಕೆಟ್ ತೋರಿಸಿದ್ರೆ ನಮಗೊಂದು ಗೈಡ್ ಕೊಡ್ತಾರೆ ಅಂತ. ಬಟ್ ಇಲ್ಲ, ನಾವು ಆ ಕುದುರೆಮುಖ ಚೆಕ್ಔಟ್ ಪೋಸ್ಟ್ ಹತ್ತಿರ ಸರ್ಕಲ್ಗಿಂತ ಸ್ವಲ್ಪ ಹಿಂದೆ ಒಂದು ಅರಣ್ಯ ಇಲಾಖೆದ್ದು ಒಂದು ಫಾರೆಸ್ಟ್ ಆಫೀಸ್ ಇದೆ. ಅಲ್ಲಿ ನಾವು ಟಿಕೆಟ್ ಬುಕ್ ಮಾಡಿರುವಂಥ ರಿಸಿಪ್ಟನ್ನ ಅವರಿಗೆ ತೋರಿಸಿದ ಮೇಲೆ ಅವರು ನಮ್ಮ ಯಾವುದಾದ್ರೂ ಗೌರ್ಮೆಂಟ್ ID ಪ್ರೂಫ್ನ ತಗೊಂಡು ಅಲ್ಲಿ ಸಿಗ್ನೇಚರ್ ಹಾಕಿದ ಮೇಲೆ ನಮಗೊಂದು ಗೈಡ್ನ ಕೊಡ್ತಾರೆ. ಆದರೆ ಈ ಇನ್ಫಾರ್ಮೇಷನ್ನ ಇವರು ಎಲ್ಲೂ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಸೊ ನಮ್ಮದು ಮಿಸ್ಟೇಕ್ ಇದೆ, ಇವ್ರದ್ದು ಮಿಸ್ಟೇಕ್ ಇದೆ. ಇಟ್ಸ್ ಓಕೆ, ಫೈನ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂದ್ಕೊಂಡು, ಹಾಗೆ ಹೋಪ್ ಫಾರ್ ದ ಬೆಸ್ಟ್ ಅಂದ್ಕೊಂಡು ನಮ್ಮ ಕಾನ್ಫಿಡೆನ್ಸ್ನ ಎಲ್ಲೂ ಲೂಸ್ ಮಾಡಿಕೊಳ್ಳದೆ ನಾವು ಆ ಗೈಡ್ನ ಹಿಡ್ಕೊಂಡು ಮತ್ತೆ ಟ್ರೆಕ್ಕಿಂಗ್ ಸ್ಪಾಟ್ಗೆ ರಿಟರ್ನ್ ಹೋದ್ವಿ. ಈ ಟ್ರೆಕ್ಕಿಂಗ್ ಸ್ಪಾಟ್ ಬಂದುಬಿಟ್ಟು ಕುದುರೆಮುಖ ಚೆಕ್ಔಟ್ಗಿಂತ ಮೊದಲೇ ಸಿಗುತ್ತೆ. ಬಟ್ ನಾವು ಬಂದಾಗ ಆಲ್ರೆಡಿ 12:30 ಸಮಥಿಂಗ್ ಆಗಿತ್ತು. ಅಲ್ಲೂ ಯಾರೂ ಇರಲಿಲ್ಲ. ಓಕೆ ಫೈನ್ ಅಂತ ಅಲ್ಲಿರೋ ಸೆಕ್ಯೂರಿಟಿಗೆ ಗಾರ್ಡಿಗೆ ಒಬ್ರಿಗೂ ಆ ರಿಸಿಪ್ಟನ್ನ ತೋರಿಸಿ
ಪ್ಲಸ್ ಗೈಡ್ ಜೊತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದನೇ ಕುದುರೆಮುಖ ಪೀಕ್, ಕುರಿಂಜಿ ಬೆಟ್ಟ, ಗಂಗಾಡಿ ಕಲ್ಲು, ಈ ಎಲ್ಲ ಪ್ಲೇಸ್ಗೂ ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದಂತೆ. ಹಾಗಂತ ಇಲ್ಲಿ ಬೋರ್ಡ್ ಹಾಕಿದ್ರು. ಸೊ ಚಲೋ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಲೆಟ್ಸ್ ಗೋ. ಗೊತ್ತಾಗ್ತೇನೆ. ನಾನು ಯಾಕೆ ವಾಯ್ಸ್ ಕೊಡ್ಲಿಕ್ಕಾಗಿಲ್ಲ ಅಂತಂದರೆ ಅಲ್ಲಂತೂ ಫುಲ್ ಮಳೆ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ರಿಟರ್ನ್ ಬರೋ ತನಕನೂ ಮಳೆ ಅಂತೂ ಸ್ಟಾಪ್ ಆಗಿಲ್ಲ. 1 ಸೆಕೆಂಡ್ ಸ್ಟಾಪ್ ಆದರೂ ಮತ್ತೊಂದು ಸೆಕೆಂಡ್ ಸ್ಟಾರ್ಟ್ ಆಗ್ತಿತ್ತು. ಸೊ ನನಗೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪ್ಲಸ್ ವಾಯ್ಸ್ ಕೊಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ಫುಲ್ ಸ್ವರ್ಗ ಗುರು. ಇವ್ರು ಇನ್ನೂ ಇಲ್ಲೇ ಇದ್ದಾರೆ ಮಾರ್ರೆ. ಇವರು ಬಂದದ್ದು ಲೇಟ್, ಹತ್ತುವುದು ಲೇಟ್. ಸಿಡಿಲು, ಮಳೆ ಜೊತೆ ಒಬ್ಳೆ. ವಾವ್, ಸ್ವರ್ಗಕ್ಕೆ ಮುಡಿ ಮೆಟ್ಟಿಲೊಂದು ಥರ ಇದೆ. ಎಲ್ಲಾದ್ರು ನೆಟ್ವರ್ಕ್ ಅಲ್ಲ, ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಹೌದಾ, ಹೋಗೋಣ ನಾವು? ಬನ್ನಿ, ನಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿದ್ದು. ಓಕೆ, ಅದೀಗಲೂ ಅದ್ರದ್ದು ಕೋಲ ಎಲ್ಲ ಮಾಡ್ತಾರೆ. ಹಾಂ, ಅಲ್ಲಿ ಎಲ್ಲಿ ಫಾರೆಸ್ಟ್ ಆಫೀಸ್ ಹೋದ್ರಲ್ಲ, ಹೌದು, ಅಲ್ಲೇ ವರ್ಷಕ್ಕೊಂದ್ಸರಿ ಓಕೆ ಇದು ಮಾಡ್ತಾರೆ ಕೋಲ ಎಲ್ಲ. ಇಲ್ಲಿದ್ದು ಕೊಂಡೋದ ಮೂರ್ತಿ ಹತ್ರನಾ? ಓಕೆ, ಆಮೇಲೆ ಅದು ಭಾರಿ ಫೇಮಸ್. ಅದು ನೀವು ಏನು ಹೇಳ್ಕೊಂತೀವೋ ಅದೇ ನಡೆಯುತ್ತೆ. ಹೌದಾ? ಅಂದರೆ ಎಷ್ಟು ಎತ್ತರ ಇದೆ ಇದು? ಯಾವುದು ಇದು? ಇದಾ? ಇದು 4 ಕಿಲೋಮೀಟರ್ ಐತಿ. ಹೌದಾ? ಆದರೆ ನಾರ್ಮಲಿ ಇವಾಗ ಟ್ರೆಕ್ಕಿಂಗ್ ಆದರೆ ಅಲ್ಲಿ ಬೇರೆ ಹಿಲ್ಸಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಇದೆ ಅಲ್ವಾ? ವಾಕಿಂಗ್ ಕಡಿಮೆ. ಓಕೆ, ಇದು 4-8 ಕಿಲೋಮೀಟರ್ ಮಾತ್ರ. ಅದು ಕುರಂಜಲ್ ಇದೆಯಾ, ಅದು 7-14 ಕಿಲೋಮೀಟರ್ ಇದೆ. ಅದೊಂದು ಈ ಥರ ಹತ್ತಲಿಕ್ಕಿಲ್ಲ ಜಾಸ್ತಿ. ಈ ಕಡೆ ಜೀಪ್ ಎಲ್ಲ ಬರೋದಿಲ್ವಾ? ಹಾಂ, ಜೀಪ್ ಇಲ್ಲರೂ ಬರುತ್ತೆ. ಬರೋದಿಲ್ಲ? ಹಾಂ, ಇಲ್ಲಿ ಬರುತ್ತಾ ಆಫ್ ರೋಡಿಂಗ್? ಹಾಂ, ಆಫ್ ರೋಡಿಂಗ್ ಇಲ್ಲಿ ಫಾರೆಸ್ಟ್ ಅಲೋ ಮಾಡಲ್ಲ. ಫಾರೆಸ್ಟ್ ಜೀಪ್ ಮಾತ್ರ ಬರುತ್ತೆ, ಬೇರೆ ಬೇರೆ ಅಲ್ಲಿಂದ ಮತ್ತೆ ಇನ್ನೊಂದು ಟಾಪ್ ಇದೆ. ಹೌದಾ? ಫಾಲ್ಸ್ ಇದೆಯಾ? ಪರ್ಮಿಷನ್ ಇಲ್ವಾ? ಇಲ್ಲಿ ಶಿವಂದು ಇದು ಕೆತ್ತಿದೆ ಅಂತ ಹೇಳಿದ್ರಲ್ವಾ, ಅದು ಮೇಲೆದ್ದೇನಾ ಅಥವಾ? ಓಕೆ, ಅಲ್ಲೇ ಕೆತ್ತಿದ್ದಿದ್ಯಾ ಅಥವಾ ಕೆತ್ತಿದ್ದು ಕೊಂಡೋದದ್ದ? ಓಕೆ ಓಕೆ. ಇದರಲ್ಲೂ ಇದಿದೆ, ಅದನ್ನು ನೋಡಿದೆ, ಮಾಡಿದ್ದಾರೆ. ಓಕೆ, ಆದರೆ ಇವರು ಪರಿಸರವಾದಿಗಳು ಬಿಡಲಿಲ್ಲ. ಹೌದಾ? ಓಕೆ. ಇವಾಗ ಕುದುರೆಮುಖದಲ್ಲಿ ಮೈನಿಗೆಲ್ಲ ಅದೆಲ್ಲ ಯಾವ ಕಡೆ ಆಗ್ತಿತ್ತು? ಮೈನಿಗೆ ಕಾಣುತ್ತೆ, ಆ ಕಡೆಯಿಂದ ಹೌದಾ? ಮೈನಿಗೆ ಹೋಗ್ತೀವಿ ಇದ್ದಾರಾ? ನೀವು ಅಲ್ಲಿ ದೇವಸ್ಥಾನ ಬಂದ್ರಿ ನೋಡಿ, ಅದೇ ರೋಡ್ ಕಾಣಿಸ್ತದೆ. ಓ ಅಲ್ಲ, ಹೋಗ್ಬಿಟ್ಟಲ್ಲ. ಹೌಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೊದಲು ಬಂದ್ರಲ್ವಾ? ಸೂಪರ್. ಹತ್ಲಿಕ್ಕಿದೆಯಂತೆ? ಅವಳಿಗೆ 4-2 ಒಳ್ಳೆ ಬರೋದು ಮುಕುಲಿ ತೈನ್ ಕಾರ್ದೆ ನೋಡ ಅಪ್ಪಣ ಅದಕ್ಕೆ ನಲ್ಲ ಬರ್ತೀಜಿ. ಈ ಮಳೆಗೆ ಈ ರೂಟಲ್ಲಿ ಯಪ್ಪ ದೇವ್ರೆ, ಜಾರ್ಕೊಂಡು ಬೀಳ್ಕೊಂಡು ಹೊರಳಾಡ್ಕೊಂಡು ಹೆಂಗೋ ಬರ್ತಾ ಇದ್ವಿ ಮಾರೆ. ಆದರೆ ಈ ಫೀಲ್ ಅಂತೂ ಇಟ್ಸ್ ಲೈಫ್ ಟೈಮ್ ಮೆಮೊರಿ. ಫುಲ್ ಮಳೆ ಮಾರ್ರೆ, ವಿಡಿಯೋ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ, ಆದರೂ ಹತ್ತಬೇಕು. ಟೀಮಲ್ಲೋ ಮಿಸ್ ಆಗಿದೆ. ಐ ಹೋಪ್ ವಿ ವಿಲ್ ಕ್ಯಾಚ್ ಅಪ್ ದೇರ್. ಪೈ 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 ಹಜ್ಜರ್ ನದಾದಗೆ
ಕೊನ್ನೂಲಾಗೆ ಹಂಗವ್ಲೇವ್ರಿ ನಾನು. ಗಂಗಾಡಿಕಲ್ ಪೀಕ್ ವ್ಯೂಗೆ ನಾವು ಬಂದುಬಿಟ್ಟು 8 ಕಿಲೋಮೀಟರ್ ಟ್ರಕ್ ಮಾಡಬೇಕು. ಅದರಲ್ಲಿ 3 ಕಿಲೋಮೀಟರ್ ಇನ್ನೂ ಪೆಂಡಿಂಗ್ ಇದೆ. ಸೊ ಈ ಗಂಗಾಡಿಕಲ್ ಪೀಕ್ ಬಂದುಬಿಟ್ಟು 4806 ಫೀಟ್ ಹೈಟಲ್ಲಿದೆಯಂತೆ. ವಾವ್, ಫೈನಲಿ ನಾವು ಗಂಗಾಡಿಕಲ್ ಪೀಕ್ನ ಟ್ರಕ್ ಮಾಡಿ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ಅಲ್ಲಿ ಒಂದು ಫೀಲ್ ಇತ್ತು ಗುರು, ಇಟ್ಸ್ ಸ್ವರ್ಗ. ಸ್ವರ್ಗಕ್ಕೆ 3 ಮೆಟ್ಟಿಲು ಅಂತಾರಲ್ವಾ, ಹಾಗಿತ್ತು. ರೀಚ್ ಆದ್ವಿ, ಫೋಟೋಸ್ ತಗೊಂಡ್ವಿ, ರೀಲ್ಸ್ ಮಾಡಿದ್ವಿ, ವಿಡಿಯೋಸ್ ಮಾಡಿದ್ವಿ. ಇವಾಗ ಮತ್ತೆ ಈ ಬೆಟ್ಟನ ಇಳಿಬೇಕು. ಆದರೆ ಇಲ್ಲಿ ಕಳೆದಿರೋ ಟೈಮ್ ಮಾತ್ರ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಅದಲ್ಲದೆ ನಮ್ಮ ಫಸ್ಟ್ ಟ್ರಕ್ಕಿಂಗ್ ಬೇರೆ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗುತ್ತಾ? ಎನಿವೇಸ್, ಬನ್ನಿ, ಹತ್ತಿದ್ದಂತೂ ಆಯಿತು, ಇಳಿಯೋಣ. ಇಷ್ಟು ಹತ್ತಿದ್ದಕ್ಕೂ ಸಾರ್ಥಕ ಆಯಿತು. ಅಷ್ಟೊಳ್ಳೆ ವ್ಯೂ. ಗಾಡ್. ರೋಷನ್ ಸರ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೇಗಿತ್ತು? ಜರ್ನಿ, ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ವಿತ್ ಅನ್ಎಕ್ಸ್ಪೆಕ್ಟೆಡ್ ವ್ಯೂ. ಫುಲ್ ಇತ್ತು, ಸಾಕತ್ತಿತ್ತು. ಮಸ್ಟ್ ವಿಸಿಟ್. ಅಂದೆ ಜಾರ್ತದೆ ಮಾರೆ. ಕುರು ಬಕ್ಸ ಇತ್ತೆ ಒಂಜಿ ವಿಕೆಟ್ ಬತ್ತನ್ ಬಾತ್. Come on guys, you can. ಪಾಪ ಅರೇನೆ ಡಿಡಿಕ್ಕ ಡಿಡಿಕ್ಕ ಡಿಡಿಕ್ಕ. ಡಿಡಿಯಾಡನೆ ರಂಗ. ಫೈನಲಿ ಬೆಟ್ಟ ಇಳಿದ್ವಿ. ಇದು ಅರ್ಥ. ಇನ್ನು ಮತ್ತೆ ಎತ್ಕೊಂಡು ಬಂದದ್ದು. ಇವರೆಲ್ಲ ಬಿದ್ದಿದ್ದಾರೆ ಮಾರೆ. ಇವಾಗ ನಂದು ಸರದಿ ಇನ್ನು ಬಂದಿಲ್ಲ. ಅವರು ಫುಲ್ ಡೀಟೇಲ್ ಎಲ್ಲ ಕೊಟ್ಟು ಕರ್ಕೊಂಡು ಬಂದದ್ದು ಅಮ್ಮನು. ಮತ್ತೆ ಇಲ್ಲಿದ್ದು ಆದರೆ ಅದು ಶಿವನದ್ದು ಕಲ್ಲು. ನಾವು ಅಲ್ಲಿ ನೋಡುವಾಗ ಹೋಗ್ಲಿಕ್ಕೆ ಸಿಗ್ಲಿಲ್ಲ ಮಾರೆ ನಮಗೆ. ಅಲ್ಲಿ ಅತ್ತತ್ತು ಶಿವನ ಕಲ್ಲು ಅಲ್ಲಿ ಪಡೆದು ಕೊನೋತಿನ ಪಣ ಅಲ್ಲಿ ಪಡೆದು ಕಲ್ಲನ್ನು ಕೊನೋದು ಕಿತ್ತು ದೇವಸ್ಥಾನ ಮಂದಿರ. ಅಯ್ಯೋ ಗಂಗಾಡಿ ಕಲ್ ಯಾನ್ ಇರ್ನೊಟ್ಟಿಗೆ ಬರ್ಪೂಜಿ ಮಾರೆ. ಈರ್ ಬಿರ್ಕ್ವಾರ್ ಯಾನ್ ಬರ್ನೊಟ್ಟಿಗೆ ಬರ್ಪೂಜಿ ಅಲ್ಲಿ ಬಿರ್ಕ್ವಲ್. ನನಗೆ ಅವ್ರು ಮಾತ್ರ ಬರೀ ಸ್ಲಿಪ್ಪರ್ ಇತ್ತಂಡು. ಪಕ್ಕ ನೀನು ಬಿದ್ದು ನನ್ನನ್ನು ಬೀಳಿಸಿದ್ರೆ ಕಾರ್ ಫುಲ್ ಕುಂಬಾರೊಂದುಂಡು ಮಾರೆ ಉಂತಿಯ ಪೆಟ್ಟಿಗೆ.
ಮಾರೆ ಮತ್ತೆ ಮೂವೆಲ್ಲ ಹಾಕಿ ಮಲಗಿದೆ. ಅರ್ಧ ಡೋಲು ನಾವು ನಮ್ಮ ಮೂಲೆ ಆಯ್ತಾ ಮುಕ್ಳೆ ಬತ್ತು ತುಂಬ್ತೀನಿ ಅಂದು ಮಾರೆ ಧನ್ಯ ಬೈದುಂಡ ನಮಾರೇನು ಪಜ್ಜೊಂದು ಪೆಜ್ಜೊಂದು ಪೋತಾಡತ್ತು ಹೆಂಗ ಹೇಗೋ ಹೊರಳಾಡ್ಕೊಂಡು ಜಾರ್ಕೊಂಡು ಬಿದ್ದು ಎದ್ದು ನಾವಂತೂ ಆ ಬೆಟ್ಟನ ಇಳ್ಕೊಂಡು ಬಂದ್ವಿ. ಆದರೆ ನಾನಂತೂ ಬೀಳಿಲ್ಲ, ಈವನ್ ನನಗೂ ಲೀಚೂ ಸಿಕ್ಕಿಲ್ಲ. ಕಾಲಿಗೂ ಲೀಚಸ್ ಅಂಟ್ಕೊಂಡಿದೆ, ಆದರೆ ನಮ್ಮ ಇಬ್ಬರು ಕಾಲಿಗೆ ಲೀಚಸ್ ಹಾಕಲಿಲ್ಲ. ಪ್ಲಸ್ ನಾವು ಇಬ್ಬರು ಬೀಳೂ ಇಲ್ಲ. ಸಖತ್ ಎಕ್ಸ್ಪೀರಿಯನ್ಸ್ ಮಾಡಿದೆ, ಚಂದ ಇತ್ತು, ಮಸ್ಟ್ ವಿಸಿಟ್. ವರ್ಕ್ ಲೈಫಿಂದ ರಿಲೀಫ್ ಸಿಗಬೇಕು ಅಂತ ಅಂದರೆ ಯು ಹ್ಯಾಸ್ ಟು ಕಮ್. ಫಸ್ಟ್ ಟೈಮ್ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಐ ಥಿಂಕ್ ಐ ಕ್ಯಾನ್ ಡೂ ಇಟ್. ಮೂರವರೆಗೆ ಚಿಕ್ಕಮಂಗ್ಳೂರು ಬಂದರು, ವ್ಯೂ ಪಾಯಿಂಟ್ ನೋಡಿ ಹೋಗ್ತಿದ್ವಿ ಜಸ್ಟ್. ಸೊ ಇವಾಗ ಟ್ರಕ್ಕಿಂಗ್ ಮಾಡುವ ಅಂತ ಟ್ರೈ ಮಾಡಿ ನಮ್ಮ ಕೊಲೀಗ್ಸ್ ಜೊತೆ ಬಂದು ಟ್ರಕ್ಕಿಂಗ್ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಸ್ನೆಸ್ ಮಾಡಬೇಡ, ಇಷ್ಟೇ ಮಾಡು. ಹಸಿವಾಗ್ತಾ ಉಂಟು ಮಾರೆ. ಹಾಂ, ಮೇಯ್ನ್ಲಿ ಫುಡ್, ವಾಟರ್ ಬಾಟಲ್ ಪ್ಲಾಸ್ಟಿಕ್ ಇಟ್ಕೋಬೇಡಿ. ಆ್ಯಂಡ್ ಇಟ್ಕೊಂಡು ಬಂದರು ಯಾವುದನ್ನು ಬಿಸಾಡಬೇಡಿ. ಪ್ಲ್ಯಾನ್ ಮಾಡಿದ್ದು 10 ಮಂದಿ, ಅದರಲ್ಲಿ ಬರುವಾಗಲೇ 1 ವಿಕೆಟ್ ಔಟ್ ಆಯಿತು. ಸೊ 9 ಮೆಂಬರ್ಸ್ ಬಂದ್ರಿ 2 ಕಾರಲ್ಲಿ. ಆದರೆ ಹಾಫ್ ಬೆಟ್ಟ ಹತ್ತುವಾಗ 2 ಮತ್ತೆ ವಿಕೆಟ್ ಔಟ್ ಆಗಿ ಇವಾಗ ನಾವು 3 ಗರ್ಲ್ಸ್ ಬೆಟ್ಟ. ಹಸಿವಾಗ್ತಾ ಉಂಟಾ ನಿಮಗೆ? ಹಾಂ, ಹಸಿವಾಗ್ತಾ ಉಂಟಾ? ಮತ್ತೆ ಓಡ್ತಾ ಬಂದ್ರಿ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಮದು? ಹೆಸರೇನು? ಕೃಷ್ಣ ಅಂತನಾ? ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದ್ದು? 10 ವರ್ಷ. ಇಲ್ಲೇ ಕೆಲಸನಾ? ಗೈಡ್ ಆಗಿ ಬೇರೆ ಎಲ್ಲ ಕೆಲ್ಸಕ್ಕೆ ಹೋಗಲ್ಲ? ಓ ಹಾಂ 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 ಹಾಂ. ಚಂದ ಟೇಕ್ ಕೇರ್ ಮಾಡಿದ್ರಿ ಮಾರೆ. ಬಂದು ಲೇಟೆಸ್ಟ್ ಆಗಿ ಕಾಗೆಗಳು, ಸರ್ ಕಾಗೆಗಳು. ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ. ಬಾಯ್ ಬಾಯ್ ಬಾಯ್. ಒಂದು ಪಾಯಿಂಟ್ ಏನಂದರೆ, ಏನಾದರೂ ತಿನ್ನಿ ಕುಡೀರಿ, ಏನು ಬೇಕಾದರೂ ಮಾಡಿ, ಆದರೆ ಅಲ್ಲಿ ಪ್ಲಾಸ್ಟಿಕ್ನಂತೂ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅಷ್ಟು ಸುಂದರವಾಗಿರೋ ಪ್ರಕೃತಿನ ಹಾಳು ಮಾಡೋ ಕೆಲಸ ನಮ್ಮಿಂದ ಆಗಬಾರ್ದು. ಜೈ RCB. ಈ ಸಲ ಕಪ್ ನಮ್ದು ಗುರು. ಟ್ರೆಕ್ಕಿಂಗು ಮುಗೀತು, ಚೆಕ್ಔಟು ಆಯಿತು ಕುದುರೆಮುಖ. ಆದರೆ ಮತ್ತೆ ಈ ಮಳೆಗೆ ಒಂದು ಬಿಸಿ ಬಿಸಿ ಟೀ ಜೊತೆ ಮ್ಯಾಗಿ ತಿನ್ನೋಣ ಅಂತ ಮನಸ್ಸಾಯಿತು. ಇವಾಗ ಬಾಯ್ಸ್ಗೆಲ್ರಿಗೂ ಬಾಯ್ ಹೇಳಿ ಮತ್ತೆ ನಾಳೆ ನಮ್ಮ ಅದೇ ಕೆಲಸ ಪ್ಲೇಸಲ್ಲಿ ಸಿಗೋಣ ಅಂತ ಚಲೋ ಬಾಯ್ ಅಂತ ಹೇಳ್ಕೊಂಡು ನಮ್ಮ ಪಯಣನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬಾಯ್. ಫೈನಲಿ ನಾನು ನನ್ನ ಮನೆಗೆ ರೀಚ್ ಆಗಿದೆ. ಸೊ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಹಾಸಮ್. ನನ್ನ ಮನೆ ಹತ್ರನೇ ಟ್ರಕ್ಕಿಂಗ್ ಥರ ಇದೆ, ಬಟ್ ನಾನು ಬಂದ್ಬಿಟ್ಟು ಅಲ್ಲೋಗಿದ್ದೀನಿ. ಬಟ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಟ್ಸ್ ಆಸಮ್. ತುಂಬ ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್. ಇಟ್ಸ್ ಜಸ್ಟ್ ನಾಟ್ ಅ ವರ್ಡ್ಸ್, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಮ್ಮೂರು ಬಂದುಬಿಟ್ಟು ನಮ್ಮೂರು ಅಷ್ಟೇ ಬ್ಯೂಟಿಫುಲ್ ಆಗಿತ್ತು.